ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರವಿಚಂದ್ರ ಸಂಚಾರಿ. ಇವತ್ತು ಹೊಂಟಿವಿ ನಾವು ಶಿರ್ವಾಳ ಗ್ರಾಮಕ್ಕೆ. ಯಾಕೆ ಹೊಂಟಿವಪ್ಪ ಅಂತಂದರೆ ಅಲ್ಲಿ ಹಳೆ ಕಾಲದ ಒಂದು ದೇವಾಲಯ ಇದೆ. ಆ ದೇವಾಲಯ ನೋಡೋಕ್ಕೆ ನಾನು ನನ್ನ ಫ್ರೆಂಡು ಹೊಂಟಿದ್ದೀವಿ. ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಆ ರೂಟು ನೋಡಿರಲಿಲ್ಲ, ದಾರಿ ಅಲ್ಲೊಬ್ಬ ದೊಡ್ಡವರಿಗೆ ಕೇಳಿಸಿಂದು ಹೊಂಟಿದ್ವಿ. ಹೋಗ್ಬೇಕಾದ್ರೆ ಬ್ರಿಡ್ಜ್ ಮೇಲಿಂದ ಹೊಂಟಿದ್ದೀವಿ. ಎರಡು ದಾರಿ ಬಂದು, ಎರಡು ದಾರಿಯಲ್ಲಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನಿಂತು ಯೋಚನೆ ಮಾಡಿದ್ವಿ. ಲೆಫ್ಟ್ ಸೈಡ್ ಹೋಗ್ಬೇಕಂತ ಗೊತ್ತಾಯಿತು. ಹೋಗ್ಬೇಕಾದ್ರೆ ಇಲ್ಲಿ ಕೆಲವೊಂದು ಸಣ್ಣ ಸಣ್ಣ ಗುಡಿಗಳಿದ್ವಿ. ಆಮೇಲೆ ಇಲ್ಲಿ ಬಂದ ತಕ್ಷಣ ಎಡಗಡೆ ದೇವಸ್ಥಾನ ಕಾಣ್ತೀವಿ. ಹಳೆ ದೇವಸ್ಥಾನ ಅಂತಂದ್ರೆ ಇಲ್ಲದಪ್ಪ ಅಂತ ನೋಡ್ತಾ ಇದ್ವಿ. ಅಲ್ಲಿ ಕೂಡ ಎರಡು ದಾರಿ ಬಂದು ಅದ್ರ ಪಕ್ಕದಾಗ ಇನ್ನೊಂದು ಗುಡಿ ಇದೆ, ಹಳೆಯ ಕಾಲದ ದೇವಾಲಯಗಳು. ಹಂಪಿಯಲ್ಲಿ ಏನು ನೋಡ್ತೀವಲ್ಲ ನಾವು, ಪ್ರತಿಯೊಂದು ಕೂಡ ಶಿರ್ವಾಳ ಗ್ರಾಮದಲ್ಲಿ ಸಿಗುತ್ತೆ, ನಾವು ನೋಡ್ಬೋದು. ನಾವೆಲ್ಲ ಟೂರ್ಗೆ ನೋಡ್ಬೇಕಾದ್ರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಆಲ್ಮೋಸ್ಟು ನಮ್ಮ ಶಾಪುರ ತಾಲೂಕಲ್ಲೇ ಭಾಳಷ್ಟು ಪ್ಲೇಸ್ಗಳಿದ್ದಾವೆ, ನಾವು ನೋಡೋದಿಲ್ಲ. ಯಾಕಂತಂದರೆ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಭೀ ಗೊತ್ತಿಲ್ಲ. ಹಂಗಾಗಿ ಏನು ಮಾಡ್ತೀವಿ, ದೂರ ಹೋಗಿಬಿಡ್ತೀವಿ. ಹೋಗಿಸಿಂದ ನೋಡ್ಕೊಂಬರ್ತೀವಿ. ಅಲ್ಲಿ ನೋಡೋಂಥ ಪ್ಲೇಸ್ಗಳು ಕೂಡ ನಮ್ಮಲ್ಲಿ ಕೂಡ ಇದ್ದಾವೆ. ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಬನ್ನಿ, ನನ್ನ ಜೊತೆ ಮುಂದುಗಡೆ ತೋರಿಸ್ತೀನಿ ನೋಡಿ. ಹಳೆ ಕಾಲದ ದೇವಾಲಯ ಯಾವ ಥರ ಇದೆ ಅಂತ ಗೇಸಿಂದ ಹಾಗೆ ಒಳಗಡೆ ಹೋಗ್ತಾ ಇದ್ವಿ. ನೋಡಿ ಯಾವ ಥರ ಇದೆ ದೇವಸ್ಥಾನ. ಒಳಗಡೆ ಎಲ್ಲ ಯಾವ ಥರ ಕೆತ್ತನೆ ಮಾಡಿದ್ದಾರೆ, ಕೊಂಬಗಳು. ಒಳಗಡೆ ನೋಡಿದ್ವಿ, ಒಂದು ಲಿಂಗ ಕಾಣ್ತಾ ಇತ್ತು ಹಳೆಯ ಕಾಲದ್ದು. ಯಾವ ಥರ ಇದೆ ನೋಡಿ. ಭಾಳ ವರ್ಷದ ದೇವಾಲಯ ಇದು. ಆಮೇಲೆ ಇಲ್ಲಿ ಕೆಲವೊಂದು ಮೂರ್ತಿಗಳಿದ್ದಾವೆ, ಅವನ್ನ ತೋರಿಸ್ತೀವಿ. ಆಮೇಲೆ ಎಲ್ಲ ಮೇಲ್ಗಡೆ ನೋಡಿ ಕಲ್ಲು ಯಾವ ಥರ ಇದೆ ಅಂತ. ಇವಾಗೆಲ್ಲ ನಾವು ಕಟ್ಟಬೇಕಂತಂದರೆ ಭಾಳಷ್ಟು ಕಷ್ಟ ಆಗುತ್ತೆ, ಯಾಕೆ ಕಲ್ಲು ಎತ್ತಕ್ಕೆ ಕೂಡ ಆಗೋದಿಲ್ಲ. ಅವಾಗಿನವ್ರು ಯಾವ ಥರ ಕಟ್ಟಿದ್ದಾರೆ ನೋಡಿ, ಕಲ್ಲುಗಳು ಯಾವ ಥರ ಇದ್ದಾವೆ, ದೊಡ್ಡ ಇದ್ದಾವೆ ಕಲ್ಲುಗಳು ನೋಡಿ. ಆ ಕಲ್ಲಲ್ಲೇ ಮೂರ್ತಿಗಳನ್ನ ಕೆತ್ತಿದ್ದಾರೆ ಕೆಲವೊಂದು. ಆಮೇಲೆ ಇಲ್ಲೊಂದು ಲಿಂಗ ಇದೆ, ಇಲ್ಲೊಂದು ಯಾವ ಥರ ಇದೆ ಮೂರ್ತಿ, ಯಾವ ಥರ ಕೆತ್ತಿದ್ದಾರೆ ಕಲ್ಲಲ್ಲಿ. ಇಲ್ಲೊಂದು ಮೂರ್ತಿ ಇದೆ ಲಿಂಗದ್ದು, ಅದರ ಅಪೋಸಿಟ್ ಒಂದಿದೆ, ಇಲ್ಲಿ ಎರಡಿದ್ದಾವೆ.